ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಶ್ಯೂ ಮೀಡಿಯಾ ಕನ್ನಡ. ಇವತ್ತು ಗುರುವಾರ. ಗುರುವಾರ ಸಂಜೆಯಿಂದ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವಾಗ ನಾವು ಟೌನ್ಗೆ ಹೊರಟಿದ್ವಿ. ಏನಕ್ಕಂದರೆ ನನ್ನ ಮಗಳು ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಒಂದು ಡ್ಯಾನ್ಸ್ ಮತ್ತು ಇನ್ನೊಂದು ಫ್ಯಾನ್ಸಿ ಡ್ರೆಸ್ದು ಕಾಂಪಿಟೇಷನ್ ಇತ್ತು. ಹಂಗಾಗಿ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವಳಿಗೆ ಡ್ರೆಸ್ ತರಬೇಕಿತ್ತು. ಹಂಗಾಗಿ ಒಂದೇ ದಿನ ಆದರೆ ನನಗೆ ಮರ್ತೇ ಹೋಗ್ಬಿಡುತ್ತೆ ಅವಳಿಗೆ ಏನೇನು ತೊಗೋಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಇವತ್ತು ಕೂಡ ಸ್ವಲ್ಪ ತೊಗೊಂಬಂದ್ಬಿಡೋಣ, ಈ ನಾಳೆಗೆ ಏನು ಮಿಕ್ಕಿರುತ್ತೆ ಅದನ್ನು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಹೋಗ್ತಾ ಇದ್ದೀವಿ. ಅವಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಬಂದುಬಿಟ್ಟು ನಾನು ಕೇರಳ ಸ್ಟೈಲ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ತುಂಬ ಸಣ್ಣ ಇರೋದ್ರಿಂದ ಅವಳಿಗೆ ತುಂಬ ಸುತ್ತಬೇಕಾಗುತ್ತೆ. ಅದರಲ್ಲೂ ಇಲ್ಲಿ ಎಲ್ಲ ಕೇರಳ ಸ್ಯಾರಿದೆಲ್ಲ ಸಿಗಲ್ಲ. ನಾವು ಪಂಚೆಲೆ ರೆಡಿ ಮಾಡಬೇಕಾಗುತ್ತೆ, ಪಂಚೆಲೆ ಸೀರೆ ಉಡಿಸ್ಬೇಕಾಗುತ್ತೆ. ಹಂಗಾಗಿ ಅದು ಅಷ್ಟು ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ಹಂಗಾಗಿ ಆಮೇಲೆ ಕೊಡಗು ಸ್ಟೈಲೇ ಮಾಡಿಸೋಣ, ಮರಾಠಿ ಸ್ಟೈಲ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಅದು ಸೀರೆ ಉಡ್ಸೋಕೆ ನನಗೆ ನಿಜ ತುಂಬ ಕನ್ಫ್ಯೂಸ್ ಆಗಿಬಿಡ್ತು. ಅದು ಬರಲೇ ಇಲ್ಲ ನನಗೆ. ಅದಕ್ಕಿಂತ ಬೆಸ್ಟ್ ಅಂತಂದರೆ ಕೊಡಗು ಸ್ಟೈಲು. ಹಂಗಾಗಿ ಸೀರೆ ಏನೋ ಒಂದು ನಂದು ತುಂಬ ವೆಯ್ಟ್ಲೆಸ್ ಇತ್ತು. ಹಂಗಾಗಿ ಅದು ಹೆಂಗೋ ಮ್ಯಾಚ್ ಮಾಡ್ತಿದ್ದೆ. ಹಂಗಾಗಿ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬ್ಲೌಸ್ ಬೇಕಿತ್ತು ಅವಳಿಗೆ. ಹಂಗಾಗಿ ಬ್ಲೌಸ್ ತೊಗೊಂಬಿಟ್ಟು ಇನ್ನು ಸಣ್ಣ ಪುಟ್ಟ ಬ್ಯಾಂಗಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡ್ಕೊಂಬಿಟ್ಟು ಬಂದುಬಿಡೋಣ, ವೇಲೆಲ್ಲ ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು. ಬೇಗನೆ ಹೊರಟಿದ್ವಿ. ಒಂದು 5 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾವು ಹೊರಟಿದ್ವಿ ಟೌನಿಗೆ. ಪಾಪು ಇವ್ರ ಹತ್ರ ಒಲೆ ಕೊಟ್ಟಿರ್ತಾರೆ ರೆಡಿ. ಹಾಗೆ ನಾವು ತುಂಬ ಅಂಗಡಿಗಳಲ್ಲಿ ಕೇಳಿದ್ವಿ ರೆಡಿ ಬ್ಲೌಸ್ ಸಿಗುತ್ತಾ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸಿಗೋದಿಲ್ಲ ಅಂತ ಹೇಳಿದ್ರು. ಆಲ್ಮೋಸ್ಟ್ ಎಲ್ಲೂ ಕೂಡ ಸಿಗಲಿಲ್ಲ ನಮಗೆ. ತುಂಬ ಅಂಗಡಿ ಹುಡುಕಿದ್ವಿ. ಆಮೇಲೆ ನನಗೆ ನನ್ನ ಹತ್ರನೇ ಒಂದು ತುಂಬ ಹಿಂದೆ ಹೊಲಿಸ್ಕೊಂಡಿರೋಂಥ ಒಂದು ಬ್ಲೌಸ್ ಇದು ಗೋಲ್ಡ್ ಕಲರು. ಹಂಗಾಗಿ ಅದನ್ನೇ ಇಡಿಸ್ಬಿಡೋಣ ಬಿಡಿ, ತುಂಬ ಅಂಗಡಿ ಸುತ್ತೋದಕ್ಕಾಗೋದಿಲ್ಲ, ತುಂಬ ಅಂಗಡಿಲಿ ಕೇಳಿದ್ವಿ ಎಲ್ಲೂ ಸಿಗಲ್ಲ ಅಂತ ಹೇಳಿದರು. ಹಂಗಾಗಿ ಈಗ ನೆಕ್ಸ್ಟು ವೇಲು ಮತ್ತು ಇನ್ನು ಅವಳಿಗೆ ಸಣ್ಣ ಪುಟ್ಟದ್ದು ಏನಾದರೂ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲೆಲ್ಲ ನಾನು ಗೌನೆಲ್ಲ ಹೊಲಿಸ್ಕೊಳ್ಳೋದು ನಾನು ಇಲ್ಲೇ ಕ್ರಾಫ್ಟ್ ಟಾಪು ಎಲ್ಲದಕ್ಕೂ ಕೂಡ ಪೀಸ್ ಇಲ್ಲೇ ಸಿಗುತ್ತೆ. ಇಲ್ಲಿ ಆಫರ್ ಎಲ್ಲ ನಡೀತಾ ಇತ್ತು. 120ಗೆ 1 ಮೀಟ್ರು ತೊಗೊತಾ ಇದ್ದಿದ್ದು. ಇವಾಗ ಆಫರ್ ಇನ್ನೊಂದು ವಾರ ಇತ್ತು. 2 ಮೀಟ್ರಿಗೆ 120 ಅಂತ ಹೇಳಿದ್ರು. ಹಂಗಾಗಿ ಇನ್ನೊಂದು 2-3 ದಿನ ಬಿಟ್ಬಿಟ್ಟು ಹರಿಸ್ಕೊಂಡು ಹೋಗೋಣ ಬಟ್ಟೆನ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಮಗಳಿಗೆ ವೇಲು ಮತ್ತು ಕೆಲವೊಂದೊಂದು ಏನೇನೋ ಪರ್ಚೇಸ್ ಮಾಡ್ಕೊಂಬಿಟ್ಟು ಬಂದ್ವಿ. ಇನ್ನು ಅವ್ಳು ಬರ್ತಾ ಇದ್ದಂಗೆ ದಾರಿ ಮಧ್ಯದಲ್ಲಿ ಮಲ್ಕೊಂಡ್ಳು. ಇನ್ನು ಅವ್ಳು ಮನೆಗೆ ಬಿಟ್ಬಿಟ್ಟು ತೊಗೊಂಡಿರೋದೆಲ್ಲ ಮನೇಲಿ ಇಟ್ಬಿಟ್ಟು ಇನ್ನು ನಾವು ಸ್ವಲ್ಪ ಪಾನಿಪುರಿ ಎಲ್ಲದನ್ನು ಕೂಡ ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಇನ್ನು ಅವಳು ಎದ್ದಾದಮೇಲೆ ಇನ್ನು ಬ್ಲೌಸ್ ಎಲ್ಲನೂ ಕೂಡ ರೆಡಿ ಮಾಡಿಸಿ ತಂದಿರೋದನ್ನೆಲ್ಲ ಕೂಡ ಹಾಕಿ ಒಂದ್ಸಲ ರೆಡಿ ಮಾಡಿ ನೋಡ್ತಾ ಇದ್ದೀನಿ. ಏಕೆಂದರೆ ಚೆನ್ನಾಗಿ ಕಾಣಿಸುತ್ತಾ ಕರೆಕ್ಟಾಗಿ. ಆದರೆ ನಮಗೆ ಟೈಮು ಫಸ್ಟ್ ಅವಳದು ಡ್ಯಾನ್ಸ್ ಇರುತ್ತೆ, ಅದಾದ ನಂತರ ಒಂದು ಪ್ರೋಗ್ರಾಮ್ ಇರುತ್ತೆ, ಆದ ತಕ್ಷಣ ಅವಳದು ಫ್ಯಾನ್ಸಿ ಡ್ರೆಸ್ ಇರುತ್ತೆ. ಹಂಗಾಗಿ ಅಷ್ಟರೊಳಗೆ ನನಗೆ ಉಡ್ಸೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು, ಬೇಗ ಉಡ್ಸೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲ ಟ್ರಯಲ್ ನೋಡ್ತಾ ಇದ್ದೀನಿ. ಯಾಕೆಂದರೆ ಒಂದು ಸತಿ ನೋಡ್ಕೋಬೇಕಲ್ವ ಹೆಂಗೆ ಉಡಿಸ್ಬೇಕು ಏನು ಅಂತ ಹೇಳ್ಬಿಟ್ಟು. ಹಂಗಾಗಿ ಅದಾದ ನಂತರ ಹೇರ್ ಸ್ಟೈಲ್ನು ಕೂಡ ನೋಡ್ತಾ ಇದ್ದೀನಿ. ಹೆಂಗೆ ಹೇರ್ ಸ್ಟೈಲ್ ಬಾಚ್ಬೋದು ಅವಳಿಗೆ, ಅದು ಸ್ಟೈಲಿಗೆ ಡ್ಯಾನ್ಸಿಗೆ ಮತ್ತು ಕೊಡಗು ಸ್ಟೈಲಿಗೆ ಯಾವ ಥರ ಹೇರ್ ಸ್ಟೈಲ್ ಬಾಚ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಇದು ಮಾಡ್ಕೊತಾ ಇದೆ. ಇನ್ನು ಕ್ಲಿಪ್ಗಳೆಲ್ಲದನ್ನು ಕೂಡ ನನ್ನ ಮಗಳೇ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದು. ಎಲ್ಲದೂ ಕೂಡ ಹಾಕಿ ನೋಡಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನೆಕ್ಸ್ಟ್ ಡೇ ಅವಳನ್ನ ಶುಕ್ರವಾರ ಮಾರ್ನಿಂಗು ಸ್ಕೂಲಿಗೆ ಕಳಿಸ್ತಾ ಇದ್ವಿ. ಇನ್ನು ಸಂಜೆ ಬೇಗನೆ ಟೌನಿಗೆ ಹೋಗಬೇಕಿತ್ತು. ಇನ್ನು ಫ್ರಾಕ್ ತೊಗೊಳಕ್ಕಾಗಿರಲಿಲ್ಲ, ಯಾಕೆಂದರೆ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಬ್ಲೌಸ್ ಉಟ್ಕೋ ಅಷ್ಟೊಳಗೆ ನಮಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಇನ್ನು ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಹಲಸಿಂದೆಕಾಯ್ದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಒಣಗಿರೋ ಅಂಥ ಕಾಳಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂದು ಟೊಮೊಟೊನ ಹಾಕ್ಬಿಟ್ಟು ಬೇಯಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ಒಂದು 3-4 ವಿಷಲ್ ಆದರೂ ಆಗಬೇಕು ಅದು ಕಾಳು ಬೇಯಬೇಕು ಅಂದರೆ. ಇದು ಒಣಗಾಳಲ್ವಾ, ಹಂಗಾಗಿ ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಇದಕ್ಕೂ ಒಗ್ಗರಣೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಉಪ್ಸಾರು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದು ನನಗೂ ಕೂಡ ಇಷ್ಟ ಉಪ್ಸಾರು. ಈ ತರಕಾರಿ ಸಾಂಬಾರಿಗಿಂತ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ. ಈ ಉಪ್ಸಾರಿಗೆ ಬೆಣ್ಣೆನ ತುಪ್ಪನ ಹಾಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನ 3 ಗಂಟೆ 3:30ಗೆ ನನ್ನ ಮಗಳು ಸ್ಕೂಲಿಂದ ಬಂದಳು. ಇನ್ನು ಅವಳಿಗೆ ಸ್ವಲ್ಪ ಅದು ಇದು ತಿನ್ನಿಸ್ಬಿಟ್ಟು ಇನ್ನು ಮತ್ತೆ ಹೊರಟ್ವಿ. ಬೇಗ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಇನ್ನು ಮತ್ತೆ ಮಳೆ ಬೇರೆ ಈಗ ಸಂಜೆ ಟೈಮ್ ಬರುತ್ತೆ. ಹಂಗಷ್ಟೊತ್ತಿಗೆ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸದ್ಯ ಬೇಗನೆ ಸಿಕ್ಬಿಡ್ತು ನಮಗೆ ಫ್ರಾಕು. ತುಂಬ ಅಂಗಡಿ ಹುಡುಕ್ಲೇ ಇಲ್ಲ, ಒಂದು ಅರ್ಧ ಗಂಟೆಯಲ್ಲೇ ನಮ್ಮ ಶಾಪಿಂಗ್ ಮುಗಿಸ್ಬಿಟ್ವಿ. ನೆನ್ನೆನೇ ಎಲ್ಲದನ್ನು ಕೂಡ ತೊಗೊಂಡು ಬಂದಿದ್ವಿ. ಫ್ರಾಕ್ ಒಂದು ತೊಗೊಂಡು ಬಂದಿರಲಿಲ್ಲ. ಹಂಗಾಗಿ ಫ್ರಾಕು ಅಷ್ಟೇ ಬೇಗನೆ ಸಿಕ್ಬಿಡ್ತು. ಲಾಂಗ್ ಫ್ರಾಕು ವೈಟ್ ಕಲರೇ ಬೇಕು ಅಂತ ಹೇಳಿದ್ರು. ಚೆನ್ನಾಗಿತ್ತು. ಇನ್ನು ಅದನ್ನು ಕೂಡ ಹಾಕ್ಕೊಂಡು ನನ್ನ ಮಗಳು ಒಂದು ಸತಿ
ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾಳೆ. ಅವಳು ಏನೇ ಹೊಸ್ದಾಗಿ ತಂದ್ರೂ ಹಾಕ್ಕೊಂಬಿಟ್ಟು ಮನೇಲಿ ಎಲ್ಲರಿಗೂ ಕೂಡ ತೋರಿಸೋದು ಅವಳದೊಂದು ಗುಣ. ಸೊ ಇನ್ನು ಸಂಜೆಗೆ ಮೆಹಂದಿನ ಹಾಕ್ಕೊಡ್ತಾ ಇದ್ದೀನಿ. ಮೆಹಂದಿ ಬೇಕು ಅಂತ ಅವಳೇ ತುಂಬಾ ಹಠ ಮಾಡಿದ್ದು. ಸೊ ಮೆಹಂದಿ ಹಾಕ್ಕೊಡು ಅಂತ ಅವಳು ಜಸ್ಟ್ ಒಂದು 2 ನಿಮಿಷ 3 ನಿಮಿಷ ಅಷ್ಟೇ ಹಾಕ್ಕೊಳ್ಳೋದು. ಬಟ್ ಇವತ್ತು ನಾನು ಹೇಳ್ತಿದ್ದೆ, ಅಷ್ಟು ಬೇಗನೆ ತೆಗೆದ್ರೆ ಚೆನ್ನಾಗಿ ಕಾಣಲ್ಲ, ಇಟ್ಕೊಳ್ಳೋದಾದರೆ ಒಂದು ಅರ್ಧ ಗಂಟೆನಾದರೂ ನೀನು ಕೈಲಿ ಇಟ್ಕೋಬೇಕು, ಹಂಗಿದ್ರೆ ಮಾತ್ರ ನಾನು ಮೆಹಂದಿ ಹಾಕ್ಕೊಡೋದು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಆಯಿತು ಇಟ್ಕೋತೀನಿ ಅಂತ ಹೇಳಿದ್ಲು. ಹಂಗಾಗಿ ನಾನು ರೆಡಿದು ಕೈಗೆ ಹಾಕೋದು ಕೂಡ ತೊಗೊಂಡು ಬಂದಿದ್ದೆ. ಏಕೆಂದರೆ ಮೆಹಂದಿ ಡಿಸೈನ್ ಎಲ್ಲ ನಂಗೆ ಅಷ್ಟೊಂದು ಏನು ಹಾಕೋದಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ನಮ್ಮ ಯಜಮಾನ್ರು ಇದನ್ನೇ ತಗೋ, ಬೇಗನೆ ಹಾಕ್ಬಿಡ್ಬೋದು, ಅದು ಡಿಸೈನ್ ಮೇಲೆ ಮೆಹಂದಿ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿದರೆ ಆ ಡಿಸೈನ್ ಕೈಗೆ ಬರುತ್ತೆ. ಸೊ ಹಂಗಾಗಿ ಅದೇ ತುಂಬ ಈಸಿ ಅಲ್ವಾ. ಈ ಡಿಸೈನ್ ಎಲ್ಲ ಯಾರು ತಲೆ ಕೆಡಿಸ್ಕೊಂಡು ಮಾಡ್ತಾ ಕೂತ್ಕೋತಾರೆ ಅಂತ ಹೇಳ್ಬಿಟ್ಟು ಇನ್ನು ಟೌನ್ಗೆಲ್ಲ ಹೋಗಿ ಬಂದಿದ್ವಿ, ತಲೆ ಬೇರೆ ಸಿಕ್ಕಾಬಟ್ಟೆ ನೋವ್ತಾಯಿತ್ತು. ಸೊ ಹಂಗಾಗಿ ಬೇಗನೆ ಎಲ್ಲದನ್ನು ಕೂಡ ಬಿಡಿಸ್ತಾ ಇದ್ದೀನಿ. ಈ ರೀತಿಗೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಬಟ್ ನಿಜವಾಗ್ಲೂ ಮೆಹಂದಿ ಬಿಡಿಸೋ ಅಷ್ಟರೊಳಗೆ ನನಗೆ ನಿಜ ತಲೆನೇ ಕೆಟ್ಟೋಗ್ಬಿಡ್ತು. ಅವಳಿಗೆ 2 ಕೈಗೂ ಬಿಡಿಸ್ಬಿಟ್ಟೆ. ಮೆಹಂದಿನ ಬಿಡಿಸಿದ ಮೇಲೆ ಭಾಳ ಟಾರ್ಚರ್ ಕೊಟ್ಬಿಟ್ಲು ಮಾತ್ರ. 2 ಕೈನೂ ಕೂಡ ಮೆಹಂದಿ ಹಾಕಿದ ಮೇಲೆ ನನಗೆ ಅಲ್ಲಿ ಕಡಿತಾ ಇದೆ, ಇಲ್ಲಿ ಕಡಿತಾ ಇದೆ, ಕೂದಲು ಸರಿ ಮಾಡು, ನನ್ನ ಕಾಲು ಕಡಿತಾ ಇದೆ, ನಂಗೆ ಹೊಟ್ಟೆ ಕಡಿತಾ ಇದೆ. ಶೋಪ ನನಗೂ ಕೆರೆದು ಸಾಕಾಗೋಯ್ತು. ನನ್ನ ಮಗಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ 2 ಕೈ ಕೂಡ ಫಿಲ್ ಆದಾಗಲೇ ನಮಗೆ ಕಡ್ತಾ ಬರೋದು. ತಲೆ ಕಡ್ತ ಆಗಿರ್ಬೋದು, ಕಾಲು ಕಡ್ತ ಆಗಿರ್ಬೋದು, ಈ ಥರ ಬರ್ತಾ ಇರುತ್ತೆ. ನನಗೂ ತುಂಬ ಸತಿ ಆ ಥರ ಅನಿಸಿದೆ. 2 ಕೈ ಏನಾದರೂ ಮೆಹಂದಿ ಬಿಡಿಸ್ಕೊಬಿಟ್ರೆ ಅಥವಾ 2 ಕೈಲೂ ಏನಾದ್ರು ಕೆಲಸ ಮಾಡ್ತಾಯಿದ್ದು ಗಲೀಜೇನಾದರೂ ಆಗಿದ್ರೆ ನಮಗೆ ಮೂಗು ಕಡಿಯೋದು, ಕಿವಿ ಕಡಿಯೋದು, ತಲೆ ಕಡಿಯೋದು ಈ ಥರ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನನ್ನ ಮಗಳಿಗೆ ಹೇಗೋ 2 ಕೈಗೂ ಬಿಡಿಸ್ಬಿಟ್ಟು ಆದಷ್ಟು ಸ್ವಲ್ಪ ಹೋಗಿಸ್ಕೊಂಡ್ಳು ಅವಳು. ಅಂದರೆ ಅಷ್ಟು ಇಟ್ಕೊಳಕ್ಕೆ ಬರೋದಿಲ್ಲ, ಹಂಗಾಗಿ ಬಟ್ಟೆಗೆಲ್ಲ ಮಾಡ್ಕೊತಾ ಇದ್ಲು, ಸ್ವಲ್ಪ ಕೆಲವೊಂದು ಕಡೆ ಹೋಗಿಸ್ಕೊಂಡಿದ್ದು. ಸೊ ಹಿಂಗೋ ಮ್ಯಾನೇಜ್ ಮಾಡಿ ಅವಳಿಗೆ ಫೋನಿಗೇನೆಲ್ಲ ಅದನ್ನು ಕೂಡ ತೋರಿಸ್ಕೊಂಡು ಒಂದು ಅರ್ಧ ಗಂಟೆ ಹಂಗೋ ಹಿಂಗೋ ಇಟ್ಟೆ. ಅರ್ಧ ಗಂಟೆ ಆದಮೇಲೆ ಅವಳು ತೊಳ್ಕೊತೀನಿ ಅಂತ ಹೇಳಿದ್ಲು. ಅವಳಿಗೆ ಮೆಹಂದಿ ಎಲ್ಲ ಬಿಡಿಸಾದ್ಮೇಲೆ ಇನ್ನು ನಾಳೆ ಬೆಳಗ್ಗೆಗೆ 12 ಗಂಟೆಗೆ ಹೊರಡಬೇಕಿತ್ತು ನಾವು. ಬೇಗನೆ ಬನ್ನಿ ಅಂತ ಹೇಳಿದರು ಸ್ಕೂಲಲ್ಲಿ. ಸೊ ಹಂಗಾಗಿ ಅವಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಏನೇನು ಬೇಕು ಅಲ್ಲಿ ರೆಡಿ ಮಾಡಬೇಕಿತ್ತು ಸ್ಕೂಲಲ್ಲಿ. ಹಂಗಾಗಿ ನಂಗೆ ಮರ್ತೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅವಳಿಗೆಲ್ಲ ಏನೇನು ಬೇಕೋ ಅದೆಲ್ಲದನ್ನು ಕೂಡ ಒಂದು ಕಡೆ ಪ್ಯಾಕ್ ಮಾಡಿ ಎತ್ತಿಟ್ಕೋತಾ ಇದ್ದೆ. ಸೊ ಡಿಸೈನ್ ಈ ರೀತಿಯಾಗಿ ಬಂದಿದ್ದು. ಹೆಂಗೋ ತಕ್ಕ ಮಟ್ಟಿಗೆ ನನಗೆ ಎಷ್ಟು ಬರುತ್ತೋ ಅಷ್ಟು ನೀಟಾಗಿ ನಾನು ಬಿಡಿಸಿದ್ದೆ ಮೆಹಂದಿನ. ಸೊ ಇವತ್ತಿನ ಒಂದು ಲಾಗ್ ಇಷ್ಟೇನೆ. ಇವತ್ತಿನ ಒಂದು ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದೆ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.